ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ CKM ನವೀನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗುಗೆ ಒಂದು ಸೈಕಲ್ ತರಿಸಿದ್ದೀನಿ. ಆ ಸೈಕಲ್ನ ಯಾವ ಥರ ಫಿಟ್ ಮಾಡ್ತೀನಿ, ಯಾವ ಥರ ಇದೆ ಸೈಕಲ್ಲು, ಫುಲ್ಲು ಈ ಸೈಕಲ್ದು ಅನ್ಬಾಕ್ಸಿಂಗ್ ವಿಡಿಯೋ ಇದು. ಯಾವ ಥರ ಇದೆ ಸೈಕಲ್ಲು ನೋಡೋಣ ಬನ್ನಿ. ನಾನು ನೋಡಿಲ್ಲ, ನನಗಿಂತ ಅವನಿಗೆ ಸಿಕ್ಕಾಬಿಟ್ಟೆ ಕ್ಯೂರಿಯಾಸಿಟಿ ಇದೆ. ಇವಾಗ ಸೈಕಲ್ ಹೆಂಗಿದೆ ಏನು ಅಂತ ನೋಡಬೇಕು. ಅದು ಇವಾಗ ಈ ಬಾಕ್ಸ್ ಒಳಗಡೆ ಇದೆ. ಅದನ್ನು ತೆಗೆದ್ಬಿಟ್ಟು ನೀಟಾಗೆ ಜೋಡಿಸ್ಬೇಕು ಅನಿಸುತ್ತೆ. ನೋಡೋಣ ಬನ್ನಿ. ನಮಗೆ ಆದರೆ ಜೋಡಿಸೋಣ, ಇಲ್ಲ ಅಂತಂದರೆ ಸೀದಾ ಸೈಕಲ್ ಶಾಪು ಇಲ್ಲ ಅದು ಸೈಕಲ್ ರೆಡಿ ಮಾಡ್ತಾರಲ್ಲ ಅವ್ರ ಹತ್ರ ತೊಗೊಂಡೋಗಿ ಫುಲ್ಲು ಅಸೆಂಬಲ್ ಮಾಡಿಸ್ಬೇಕು. ಇವಾಗ ನಾವೇ ಟ್ರೈ ಮಾಡೋಣ ಬನ್ನಿ. ಸೀಟು ಫಿಕ್ಸ್ ಮಾಡಿಲ್ಲ, ಏನು ಫಿಕ್ಸ್ ಮಾಡಿಲ್ಲ ಗಣಪತಿ. ಇದು ಸೀಟು ಹಿಡ್ಕ, ನಿನ್ನ ಸೀಟು. ಈ ಬಾಕ್ಸ್ನ ತಳ್ಬಿಡೋಣ. ಇದರಲ್ಲಿ ಯಾವ ಥರ ಫಿಕ್ಸ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಪೆಡಲ್ಲು ಇದರಲ್ಲಿದೆ. ಇದನ್ನು ಕೊಟ್ಬಿಟ್ಟಿದ್ದಾರೆ ಅವ್ನು ಫಿಟ್ ಮಾಡೋಕ್ಕೆ. ಎಲ್ಲ ತೆಗೆದಿರೋ ಸೈಕಲ್ ಇಷ್ಟ ಆಯ್ತಾ ಅಪ್ಪಾಜಿ? ನೋಡಿ, ಈ ಥರ ಇದೆ. ಇಲ್ಲಿ ಹ್ಯಾಂಡ್ಲ್ ಇದೆ. ಹ್ಯಾಂಡ್ಲನ್ನ ಇಲ್ಲಿ ಫಿಟ್ ಮಾಡಬೇಕು. ಮತ್ತು ಈ ಪೆಡಲ್ದು ಏನಿದೆ, ಈ ಪೆಡಲ್ದು ಈ ಕಡೆ ಕೊಟ್ಟಿದ್ದಾರೆ. ಎರಡಿದ್ದಾವೆ ಇಲ್ಲಿ. ಎಲ್ಲಿ ಈಗ ಸರಿ ಇಲ್ಲ ಕಳ್ಳ, ರಿಟರ್ನ್ ಮಾಡಿ 70%. ಓಕೆ, ಸೀದಾ ಬಾಕ್ಸಿಗೆ ನೀಟಾಗಿ ಹಂಗೆ ಪ್ಯಾಕ್ ಮಾಡಿಬಿಟ್ಟು ಹೆಂಗಿತ್ತು ಹಂಗೆ ಪ್ಯಾಕ್ ಮಾಡಿದ್ದೀವಿ. ಈಗ ಅದನ್ನು ಪ್ಯಾಕ್ ಮಾಡಿಬಿಟ್ಟು ಇವಾಗ ಸೀದಾ ಆನ್ಲೈನಲ್ಲಿ ಬೇಡ, ಅಂಗಡಿಗೆ ಹೋಗೋಣ ಅಂತೇಳ್ಬಿಟ್ಟು ಫಿಕ್ಸ್ ಆಗಿದ್ದೀವಿ. ಇವನು ಬೇರೆ ಹೇಳಿದ್ ಕೇಳ್ತಿಲ್ಲ, ಇವಾಗಲೇ ಬೇಕಂತೆ. ಏನಪ್ಪಾಜಿ? ಬನ್ನಿ ಶಾಪಿಗೆ ಹೋಗ್ಬಿಡೋಣ ಫಸ್ಟು. ಏನಪ್ಪಾಜಿ? ರೋಡಾಗಿ ವಿಡಿಯೋ ಮಾಡಬಾರ್ದಾ? ಏಕೆ ವಿಡಿಯೋ ಮಾಡಬಾರ್ದಾ? ಓಕೆ ಗಾಯ್ಸ್, ರೋಡಲ್ಲಿ ವಿಡಿಯೋ ಮಾಡಬಾರ್ದಂತೆ. ಬನ್ನಿ ಶಾಪಲ್ಲಿ ಹೋಗ್ತಿದ್ದಾನ. ಅದ್ರ ಮೇಲೆ ಹತ್ತು ಅದ್ರ ಮೇಲೆ. ಅಪ್ಪಾಜಿ, ಆ ಸೈಕಲ್ಲು ಇಷ್ಟ ಆಯ್ತು ನಿಮಗೆ? ಇದು ಹಾಂ ಓಕೆನಾ? ಮತ್ತೆ ಮನೆಗೆ ಹೋಗಿ ಮತ್ತೆ ಬೇರೆ ಅಂತ ಅಂದ್ಬೇಡ ಅದು ಅಂತೀಯ. ಮನೆಗೆ ಹೋಗಿ ಬೇರೆದು ಅಂತ. ಹಾಂ, ಇಲ್ಲೇ ಫೈನಲ್ಲು ಸಾಕಿದೆ. ಕಲರ್ ಓಕೆನಾ? ಸೀಟ್ ತೆಗಿಯಪ್ಪ, ತೆಗೆ ಇದೆ ಇಲ್ಲಿ. ಸೀಟ್ ತೆಗಿಯಲು ಜಾರಾಡುತ್ತೆ, ತೆಗಿಯಲು. ಏನಕ್ಕೆ ಇದು ಬೇಕೆ? ಬೇಡ, ಎಲ್ಲ ಏನಕ್ಕೆ. ಹೊಸ ಸೈಕಲ್. ನೀವು ಆನ್ಲೈನಲ್ಲಿ ಏನೇ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅದರದ್ದು ರಿವ್ಯೂ ನೋಡಿ. ಆಮೇಲೆ ರಿವ್ಯೂ ನೋಡಿದ್ರು ಅದು ಒಳ್ಳೆ ಕಂಪ್ನಿ ಅಂತ ನಿಮಗೆ ಗೊತ್ತಿದ್ರೆ ಮಾತ್ರ ಪರ್ಚೇಸ್ ಮಾಡಿ. ಇನ್ನೇ ಪರ್ಚೇಸ್ ಮಾಡಿ ನಂತರ ಮೋಸ ಹೋಗ್ಬೇಡಿ. ಯಾಕೆಂತಂದ್ರೆ ರಿವ್ಯೂ ನೋಡಿದ್ರೆ ರಿವ್ಯೂ ಚೆನ್ನಾಗೇ ಇತ್ತು, ಆದ್ರೆ ಆ ಪ್ರಾಡಕ್ಟ್ ಮನೆಗೆ ಬಂದ್ಮೇಲೆ ಗೊತ್ತಾಯ್ತು ಆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಆ ಫ್ರೇಮ್ನ ನಾನು ಈ ತರ ಬಡ್ದು ನೋಡಿದ್ರೆ ಒಳ್ಳೆ ತಗಡು ಬಡ್ದಂಗೆ ಆಗೋದು. ಆಮೇಲೆ ಅದ್ರ ಹ್ಯಾಂಡ್ಲ್ ಬಂದ್ಬಿಟ್ಟು ಸ್ವಲ್ಪ ಬೆಂಡಿತ್ತು, ಅದು ಕರೆಕ್ಟಾಗಿ ಫಿಟ್ ಆಗ್ತಿರ್ಲಿಲ್ಲ. ಆಮೇಲೆ ಹಿಂದ್ಗಡೆ ವೀಲು ಸ್ವಲ್ಪ ಅದು ತುಂಬಾ ಶೇಕ್ ಆಗ್ತಾ ಇತ್ತು. ಮತ್ತೆ ಫೋಕ್ಸ್ ಎಲ್ಲ ತುಂಬಾ ಲೂಸ್ ಆಗಿತ್ತು. ಅದ್ರದ್ದು ಟೈರು ಅಷ್ಟು ಚೆನ್ನಾಗಿರ್ಲಿಲ್ಲ. ನನ್ನ ಮಗ ಸ್ವಲ್ಪ ಬೇಜಾರಾಗ್ಬಿಟ್ಟ. ಆ ಸೈಕಲ್ ಬೇಡ ಅಂತ ಹಾಗಾಗ್ಬಿಟ್ಟು ಆ ಸೈಕಲ್ ನ ರಿಟರ್ನ್ ಹಾಕಿದೀನಿ. ಇವಾಗ ಇವಾಗ ನನಗೆ ರಿಫಂಡ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಮತ್ತೆ ಆನ್ಲೈನಿಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಶಾಪಿಗೆ ಹೋಗಿ ಸೈಕಲ್ ತಗೊಂಡ್ಬಂದಿದ್ದೀವಿ. ಆ ಸೈಕಲ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ನೋಡಿದ್ದೀರಾ.
ನಾನು ಆ ಸೈಕಲ್ಗೆ ಕೊಟ್ಟಿದ್ದು 4,500. ಬಟ್ ಆ ಸೈಕಲ್ಗೆ ಈ ಸೈಕಲ್ಗೂ ಲಾಟ್ ಆಫ್ ಡಿಫ್ರೆನ್ಸ್. ಯಾಕಂದ್ರೆ ಕ್ವಾಲಿಟಿ ಅಷ್ಟು ಕ್ವಾಲಿಟಿ ಇದೆ. ವೆಯ್ಟ್ ಎಷ್ಟು ಹೆವಿ ಇದೆ ಗೊತ್ತಾ, ತಕ್ಕದಾಗಿದೆ. ಮಾತ್ರ ತುಂಬಾ ಇಷ್ಟ ಆಯ್ತು. ಹಾಗಾಗ್ಬಿಟ್ಟು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡಿ ಪರ್ಚೇಸ್ ಮಾಡಿ. ಓಕೆ, ಯಾರಾದ್ರೂ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.